ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಈ ಪುಟ್ ಮಕ್ಕಳು ಕೆಲವೊಂದ್ಸಲ ದೃಷ್ಟಿದೋಷನೋ ಅಥವಾ ಹೊರಗಡೆ ಹೋಗಿ ಬರೋದ್ರಿಂದ ಆಗಿರ್ಬೋದು, ಕೆಲವೊಂದು ತೊಂದರೆಗಳಿಂದ ಪೇರೆಂಟ್ಸ್ಗೆ ಗೊತ್ತೇ ಆಗೋದಿಲ್ಲ, ರಚ್ಚೆ ಮಾಡೋದು, ಅಳೋದು, ಈ ರೀತಿ ಮಾಡ್ತಾ ಇರ್ತಾರೆ. ಹೀಗಾಗೋದು ಯಾಕೆ ಗುರೂಜಿ? ಮಕ್ಕಳಿಗಲ್ಲಿ ನೋಡಿ, ಮಕ್ಕಳಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮಕ್ಕಳು ಕೆಳಗಡೆ ಸಿಕ್ಕಾಬಟ್ಟೆ ಹೊಟ್ಟೆಗೆ ಇಡ್ಸ್ತಾ ಇರೋದನ್ನ ತಿಂದುಬಿಡ್ತಾರೆ. ಕೆಲವು ಮಕ್ಕಳು ತಮಗೆ ಡೈಜೆಷನ್ ಆಗುತ್ತೆ ಏನೋ ಅನ್ನೋದು ಗೊತ್ತಿರಲ್ಲ, ಸಿಕ್ಕಿದೆಲ್ಲ ತಿಂದುಬಿಡ್ತಾರೆ. ಆ ಏಜ್ಗೆ, ಆ ಒಂದು ವೆಯ್ಟ್ಗೆ ಕೆಲವು ಮಕ್ಕಳಿಗೆ ಜೀರ್ಣ ಆಗಲಿಲ್ಲ ಅಂದರೆ ಬಾಡಿನಲ್ಲಿ ಕಂಫರ್ಟ್ನೆಸ್ ಇರೋದಿಲ್ಲ. ಒಂದು. ಎರಡನೇದು ಒಂದು ದೃಷ್ಟಿದೋಷ. ಮೂರನೇದು, ನಾವು ಮಕ್ಕಳಿಗೆ ಅವ್ರಿಗೇನು ಬೇಕು ಅನ್ನೋದರ ಅಂದ್ಕೊಂಡಿರ್ತಾರಲ್ಲ, ಅದು ನಾವು ಸಿಕ್ಕಲಿಲ್ಲ ಅಂದಾಗ ಅವರು ತಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೇನು ಬೇಕು ಅಂತ ಅನಿಸುತ್ತೋ ಅದು ನಾವು ಕೊಟ್ಟಿಲ್ಲ ಅಂದಾಗ, ಅವ್ರ ಪ್ರಕಾರ ನಡೆದಿಲ್ಲ ಅಂದಾಗ ಅದನ್ನೊಂಥರ ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡಿನಲ್ಲಿ ಅವರು ಗಲಾಟೆ ಮಾಡೋದು, ಹಳೋದು ಎಲ್ಲ ಮಾಡಿಬಿಡ್ತಾರೆ. ಸೊ ಹೀಗೆ ಮಕ್ಕಳಲ್ಲಿ ಇದು ಒಂದು. ಇನ್ನೊಂದು, ಮನೇಲಿ ಮನೆ ಮಂದಿ ಎಲ್ಲ ಗಲಾಟೆ, ಕೋಪ, ತಾಪಗಳೆಲ್ಲ ಮಕ್ಕಳ ಮೇಲೆ ಅದು ಪ್ರಭಾವ ಬೀರುತ್ತೆ ಜಾಸ್ತಿ. ಈಗ ಮನೇಲಿ ಗಂಡ ಹೆಂಡತಿ ಅಥವಾ ಅಪ್ಪ ಅಮ್ಮ ಗಲಾಟೆ ಮಾಡ್ತಿದ್ರೆ ಮಕ್ಕಳು ಅದನ್ನು ನೋಡ್ತಾ ಇದ್ದರೆ ಆ ಒಂದು ಫೀಲಿಂಗ್ಸಿಂದ, ಆ ಒಂದು ಏನು ಭಾವನೆಯಿಂದ ಅವರಲ್ಲೂ ಕೂಡ ಒಂದು ವಿಶೇಷವಾದಂಥ ಪರಿಣಾಮ ಬಿದ್ದು ಆ ಒಂದು ನೋವು ಮುಚ್ಕೊಳ್ಳೋಕ್ಕೆ, ಅದು ಸಮಾಧಾನ ಮಾಡ್ಕೊಳ್ಳೋಕ್ಕೆ ಹಠ ಮಾಡೋದು, ಚಂಡಿ ಮಾಡೋದು ಮಾಡ್ತಾರೆ. ಸರಿ ಗುರುಜಿ, ಬಗ್ಗೆ ಮಾತಾಡೋಣ. ಈಗ ಒಬ್ರು ಕಾಲರ್ ಇದ್ದಾರೆ, ಲಕ್ಷ್ಮಿ ಅಂತ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ಲಕ್ಷ್ಮಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಮ್ಮ? ಓಕೆ, ಕರೆ ಕಟ್ಟಾಗಿದೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಭಾರತಿ ಅಂತ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭಾರತಿ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಸರ್. ಅದು ಮಕ್ಕಳ ಎಜುಕೇಶನ್ಗೆ ಒಳ್ಳೆ ರೀತಿಯಲ್ಲಿ ಆಗೋದಕ್ಕೆ ಯಾವ್ದಾದ್ರು ಮಂತ್ರ ಇದ್ರೆ ದಯವಿಟ್ಟು ತಿಳಿಸಿ. ಅವ್ರು ಅನ್ಕೊಂಡಿರೋದು ಸಾಧಿಸ್ಬೇಕು ಅಂದ್ರೆ, ಅವ್ರಿಗೆ ಒಳ್ಳೆ ದಾರಿ ಆಗ್ಬೇಕು ಅಂದ್ರೆ ಯಾವ್ದಾಗ್ಬೇಕು ಮಂತ್ರ ಅಂತ ಸ್ವಲ್ಪ ತಿಳಿಸಿದ್ರೆ ಇವಾಗ ಎಕ್ಸಾಮ್ ಪೀರಿಯಡ್ ಅಲ್ಲಿ ಅವ್ರಿಗೆ ಒಳ್ಳೇದಾಗುತ್ತಲ್ವಾ ಸರ್? ಈ ಏನು ಓದ್ತಾರೆ ನಿಮ್ಮ ಮಕ್ಕಳು? ಇವಾಗ PUC ಸೆಕೆಂಡ್ ಇಯರ್, ಮತ್ತೆ ನೆಕ್ಸ್ಟ್ CF ಮಾಡ್ಬೇಕು ಅಂತ ಇದೆ. ಅದಕ್ಕೆ ಯಾವ ಮಂತ್ರ ಮಾಡಿದ್ರೆ ಅವ್ರು ಅನ್ಕೊಂಡಿರೋದು ರೀಚ್ ಆಗೋದಿಕ್ ಸಾಧ್ಯ? ನಾನು ಇದ್ರ ಬಗ್ಗೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಲ್ಲಮ್ಮ. ಮುದ್ರೆ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಮುದ್ರೆ ಮಾಡೋಕ್ಕಾಗಲಿಲ್ಲ ಬರೀ ಮಂತ್ರಗಳು ಹೇಳಬೇಕು, ಮಂತ್ರಗಳು ಹೇಳೋಕ್ಕೆ ತಂತ್ರ ಪ್ರಯೋಗ ಮಾಡಬಹುದು. ಅದು ತಂತ್ರನೂ ಮಾಡೋಕ್ಕಾಗಲಿಲ್ಲ ಯಂತ್ರಗಳು ಉಪಯೋಗಿಸ್ಕೊಂಡಾರು ಅವರ ವಿದ್ಯಾಬಲನ ಹೆಚ್ಚಿಸ್ಕೋಬೋದು. ಗುರುವಿನ ಬಲ ವೃದ್ಧಿ ಆಗಬೇಕು ಅಂದರೆ ಇಲ್ಲ ಮುದ್ರೆ ಮಾಡಬೇಕು, ಇಲ್ಲ ಮಂತ್ರ ಹೇಳಬೇಕು, ಇಲ್ಲ ತಂತ್ರಗಳು ಮಾಡ್ಕೋಬೇಕು, ಇಲ್ಲ ಯಂತ್ರಗಳು ಉಪಯೋಗಿಸಿ ಮಾಡಬೇಕು ಅಂತ ನಾನು ನಾಳೆ ಸಾಕಷ್ಟು ಎಪಿಸೋಡ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿದೆ. ಇಂಥ ವಿದ್ಯೆಗೇನೆ, ಇಂಜಿನಿಯರ್ಗೇನೆ, ಡಾಕ್ಟ್ರಿಗೆ, CAಗೇನೆ ಅಂತ ಮಂತ್ರಗಳಿಲ್ಲ. ವಿದ್ಯಾ ಸರಸ್ವತಿ ಕಾಮನ್. ನೀವು ಯಾವ್ದ ಮೇಲೆ ನೀವು ಕೋರ್ಸ್ ತೊಗೊಂಡು ಓದೋಕೆ ಹೋಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಒಂದೇ ಮಂತ್ರ ಎಲ್ಲ ವಿದ್ಯೆಗಳಿಗೂ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ. ನಿಮ್ಮ ಮಕ್ಕಳು ತೆಗೆದು ನೋಡೋಕೆ ಹೇಳಿ, ಭಾಳ ಈಸಿಯಾಗಿ ಸಿಗುತ್ತೆ. CA ಅಂತ, ಡಾಕ್ಟರ್ ಆಗಲಿ, ಯಾವುದೇ ಆಗಲಿ, ಒಂದೇ ಮಂತ್ರ, ಒಂದೇ ತಂತ್ರ, ಅದು ಅಭಿವೃದ್ಧಿ ಆಗೋದು. ಜ್ಞಾನ, ಮೆಮೊರಿ ಪವರು,
ಕಾನ್ಸಂಟ್ರೇಷನ್ನು, ಓದಿದ್ದೆಲ್ಲ ನೆನ್ಪಿಟ್ಕೊಂಡು ಎಕ್ಸಾಮಿನೇಷನ್ ಬರೆಯೋದು, ಇದಕ್ಕೆಲ್ಲ ಭಾಳಷ್ಟು ನಾನು ಎಪಿಸೋಡ್ ಮಾಡಿದ್ದೀನಿ. ಬಹುಶಃ ನೀವು ನೋಡಿಲ್ಲ ಅನಿಸುತ್ತೆ, ಯೂಟ್ಯೂಬಲ್ಲಿ ಇದೆ, ನೋಡಿ ಅಮ್ಮ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಶ್ವೇತಾ ಅಂತ, ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ವೇತಾ. ನಮಸ್ತೆ ರೀ. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು ಶ್ವೇತಾ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಗುರುಜಿ, ತುಂಬಾ ಹೆಲ್ಪ್ ಆಗ್ತಿದೆ. ಬಹಳ ಸಂತೋಷ ಅಮ್ಮ. ಹೇಳಿದ್ದೆಲ್ಲ ನಾವೇನು ಇಂಪ್ರೂವ್ ಮಾಡ್ಕೋಬೇಕು, ಎಲ್ಲ ಮಾಡ್ತಿದ್ದೀವಿ. ಬಹಳ ಸಂತೋಷ. ನಾನೇನು ಇಂಪ್ರೂವ್ ಮಾಡ್ಕೋಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂದರೆ ನಿಮ್ಮ ದೃಷ್ಟಿಯಿಂದ? ಏನಿಲ್ಲ ಗುರುಜಿ, ತುಂಬಾ ಚೆನ್ನಾಗಿ ಬರ್ತಿದೆ ಪ್ರೋಗ್ರಾಮು, ತುಂಬಾನೇ ಹೆಲ್ಪ್ ಆಗ್ತಿದೆ. ನಿಮ್ ಕೃಪೆಯಿಂದನೇ ಎಷ್ಟು ಒಳ್ಳೇದಾಗ್ತಿದೆ ಅನ್ಕೋಬೇಕು ಗುರುಜಿ ಎಲ್ಲರಿಗೂ. ಬಹಳ ಸಂತೋಷ ಅಮ್ಮ. ಏನಿಲ್ಲ ಗುರುಜಿ, ನಮ್ಮ ಮನೆಯವರು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದಾರೆ. ತುಂಬಾ ವರ್ಕ್ ಮಾಡ್ತಾರೆ, ಓದ್ಕೊಂತಾರೆ, ಬಟ್ ಎಲ್ಲೋ ಅಪಾಯಿಂಟ್ ಇದಾಗ್ತಿಲ್ಲ. ಎಷ್ಟು ಏಜ್ ಅವ್ರಿಗೆ? ಈಗ 34 ಅಂತ. ಓ, 34. ಗೌರ್ಮೆಂಟ್ ಜಾಬು 34 ಸಿಗುತ್ತಾ? 34, 35 ಆದರೆ? ಸಿಗುತ್ತೆ ಗುರುಜಿ, ಸಿಗುತ್ತಾ. ಓಕೆ, ನೋಡಿ, ಕೆಲವು ಜಾತಕದಲ್ಲಿ ರಾಜನ ಆಸ್ಥಾನದಲ್ಲಿ ಉದ್ಯೋಗ ಪಡೆಯುವಂಥ ಯೋಗ ಇದ್ರೆ ಮಾತ್ರ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ತನಗೆ ತಾನೇ ಸಿಗುತ್ತದು. ಜಾತಕದಲ್ಲಿ ರಾಜನ ಆಸ್ಥಾನ ಅಂದರೆ ಗೌರ್ಮೆಂಟ್ ಜಾಬ್ ಅಂತ. ಅದು ಮೇಷ ರಾಶಿ, ಭರಣಿ, ಅಶ್ವಿನಿ ನಕ್ಷತ್ರ ಗುರುಜಿ ಅವರು. ಮೇಷ, ಓಕೆ, ಅಂದರೆ ಸರ್ಪದೋಷ ಇರ್ಬೋದು ಅಂತ ನನಗನ್ಸುತ್ತೆ. ಮೇಷರಾಶಿ ಹುಟ್ಟಿದ್ದಾರೆ ಅಂತಂದರೆ ಸರ್ಪದೋಷ ಕೆಲವು ಬರ್ತದೆ. ಮೇಷ ವೃಶ್ಚಿಕದಲ್ಲಿ ಕೆಲವು ಹುಟ್ಟಿದಾಗ 100ರಲ್ಲಿ ಒಂದು 80% ಜನಕ್ಕೆ ಈ ಥರದ್ದು ದೋಷ ಇರ್ತದೆ, ಸರ್ಪದೋಷ. ಅದಕ್ಕೇನು ಮಾಡಬೇಕು? ನೀವು ದಾವಣಗೆರೆ ಅಲ್ಲ ಹೇಳಿದ್ದು ನೀವು? ಬೆಂಗಳೂರು. ದಾವಣಗೆರೆ. ದಿನನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ ನಿಮ್ಮ ಯಜಮಾನರು ಹತ್ತಿ ಹಣ್ಣಿನ ಮರಕ್ಕೆ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. ಔದಂಬರ ವೃಕ್ಷಕ್ಕೆ ಕನ್ನಡದಲ್ಲಿ ಹತ್ತಿ ಹಣ್ಣಿನ ಮರ ಅಂತ, ಹತ್ತಿ ಹಣ್ಣು ಬಿಡುತ್ತೆ. ಆ ಮರಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ 108 ಸುತ್ತು ಓಂ ದ್ರಾಮ್ ಓಂ ಗುರುದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರುದತ್ತಾಯ ನಮಃ ಅಂತ ಹೇಳಬೇಕು. ಇದು ಗುರುಮುದ್ರಾ ಅಂತ ಹೇಳ್ತಾರೆ. ನೋಡಿ, ಹೆಬ್ಬೆಟ್ಟನ್ನು ಮಧ್ಯದ ಬೆರಳು ಬುಡಕ್ಕಿಟ್ಟು ಕಿರುಬೆರಳನ್ನು ಬೆಂಡ್ ಮಾಡಿಬಿಟ್ಟು ಈಗ ಇಟ್ಕೊಂಡ್ರೆ ಇದಕ್ಕೆ ಗುರುಮುದ್ರಾ ಅಂತ ಕರೀತಾರೆ. ಇದನ್ನ ಇಟ್ಕೊಂಡು ಕೈಲಿಟ್ಕೊಂಡು ಪ್ರದಕ್ಷಿಣೆ ಮಾಡಿದ್ರೆ ಉದ್ಯೋಗದಲ್ಲಿ ಗುರುಬಲ ಪ್ರಾಪ್ತಿಯಾಗಿ ಗೌರ್ಮೆಂಟ್ ಕೆಲಸ ಸಿಗೋಕ್ಕೆ ಅವಕಾಶ ಆಗುತ್ತೆ. ಇದು ಈ ಮುದ್ರೆ. ಓಂ ದ್ರಾಮ್ ಓಂ ಗುರುದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರುದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರುದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರುದತ್ತಾಯ ನಮಃ ಅಂತ ಮಂತ್ರ ಹೇಳಬೇಕು. ಈ ಮುದ್ರೆ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ, ಭಾಳ ಒಳ್ಳೆಯದು. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಕಾಮಾಕ್ಷಿ ಅಂತ, ಬನ್ನೇರ್ಘಟ್ಟದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕಾಮಾಕ್ಷಿ ಅವರೇ. ನಮಸ್ತೆ ಮೇಡಮ್. ಹೇಳಿ ಮಾ, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ ಮಾ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಇಷ್ಟ, ಮಿಸ್ ಮಾಡದೆ ನೋಡ್ತೀನಿ. ಬಹಳ ಸಂತೋಷ. ನನ್ನ ಮಗಳು ಪರಿಣಿತಾ ಅಂತ ಹೇಳ್ಬಿಟ್ಟು ಗುರುಜಿ 4th ಓದ್ತಾ ಇದ್ದಾಳೆ. ಅವಳು ಮೆಮೊರಿ ಪವರ್ ತುಂಬಾ ಕಮ್ಮಿ, ಓದ್ತಾಳೆ ಬಟ್ ಮರ್ತೋಗ್ಬಿಡ್ತಾಳೆ. ನೀವು ಕೊಟ್ಟಿರೋ ಮಂತ್ರಗಳೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಇವಾಗ ಎಕ್ಸಾಮು, ಅದೇ ವದ ವಾಗ್ವಾದಿನಿ ಅದು ಹೇಳಿಸ್ತಾ ಇದ್ದೀನಿ. ಅದು ಮಾಡ್ಸಿದ್ರೆ ಮೆಮೊರಿ ಪವರ್ ಇದಾಗುತ್ತೆ ಗುರುಜಿ ಅವಳಿಗೆ. ಅವಳು ಲೈಫ್ ಹೇಗಿರುತ್ತೆ ಮತ್ತೆ ಎಜುಕೇಶನ್ ಮುಂದುವರಿತದ ಅವಳಿಗೆ ಅಂತ. ಅದೆಲ್ಲ ಫೋನಲ್ಲಿ ಹೇಳಕ್ ಆಗಲ್ಲಮ್ಮ, ಜಾತಕ ನೋಡ್ಬೇಕು. ಜಾತಕದ ನೋಡಿದಾಗ ಹೇಳ್ತೀನಿ ಗುರುಜಿ. ಒಂದ್ ನಿಮಿಷ ಜಾತಕ ನೋಡಿದಾಗ ಅದ್ರ ಬಗ್ಗೆ ಅವಳು ವಿದ್ಯಾವಂತ ಆಗ್ತಾಳ ಇಲ್ವಾ ಅನ್ನೋ ಅದು ಒಂದು ಗೊತ್ತಾಗುತ್ತೆ. ಈಗ ಈ ಹುಡುಗಿ 4 ವರ್ಷ ಇರೋದು ನೋಡಿ, 12 ವರ್ಷ ತನಕ ಮಕ್ಕಳ ಬಗ್ಗೆ ಜಾತಕ ಪರಿಶೀಲನೆ ಮಾಡಬಾರ್ದು ನನ್ನ ಪ್ರಕಾರ ಕೇಳೋದಾದ್ರೆ. ಬಾಲ್ಯಾರಿಷ್ಟ ಮುಗಿದ ಮೇಲೆ ಜಾತಕ, ಅಲ್ಲಿವರೆಗೂ ಯಾವುದೇ ಗ್ಯಾರಂಟಿ ಇಲ್ಲ. ಜಾತಕ ನೋಡಿದ್ರೆ 80 ವರ್ಷ ಅಂತ ಆಯಸ್ಸು ಇರುತ್ತೆ. 12 ವರ್ಷಗಳಿಗೆ ಸತ್ತೋಗ್ಬೋದು, ಏನಾದ್ರು ತೊಂದರೆ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. 12 ವರ್ಷ ಬಿಟ್ಟ ನಂತರ ಜಾತಕದ ಫಲ ಜಾಸ್ತಿ ಕೊಡೋದು. ಅಲ್ಲಿವರೆಗೂ ಬಾಲಾರಿಷ್ಟ ನಡೆಯುತ್ತೆ. ಇದನ್ನು ಸಾಕಷ್ಟು ಹೇಳಿದ್ದೀನಿ. 4 ವರ್ಷದ ಮಗುಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? 4 ವರ್ಷದ ಮಗು, ನಮಗೆ 50, 60, 70 ವರ್ಷ ಆದರೆ ಕೂಡ ಮೆಮೊರಿ ಸರಿ ಇರೋದಿಲ್ಲ. ಅಂತ 4 ವರ್ಷದ ಮಗುಗೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಮ್ಮ? ಅದಕ್ಕೆ ಏನಿದೆಯೋ ಅದನ್ನೇ ಆ ಮಗು ಎಷ್ಟು ತಿಳ್ಕೊಳ್ತೋ ಅಷ್ಟಕ್ಕೆ ಅವಕಾಶ ಮಾಡಿ, ತುಂಬ ಬಲವಂತ ಮಾಡಬಾರ್ದು. ನ್ಯೂರೋಸೈಕಲಾಜಿ ಪ್ರಕಾರ, ನ್ಯೂರೋಸೈನ್ಸ್ ಪ್ರಕಾರ ಮಕ್ಕಳಿಗೆ ನಾವು ತುಂಬ ಒತ್ತಡ ಕೊಟ್ಟರೆ ಹಾರ್ಮೋನ್ಸ್ ಕಮ್ಮಿ ಆಗುತ್ತೆ, ಮಕ್ಕಳು ಬೆಳವಣಿಗೆ ಕಮ್ಮಿ ಆಗುತ್ತೆ, ಮತ್ತು ಮಕ್ಕಳಲ್ಲಿ ಭಯಭೀತಿ ಜಾಸ್ತಿ ಆಗಿ ನಾಳೆ ಓದೋ ಯೋಗ ಎದುರು ಕೂಡ ಕಳ್ಕೊಂಡ್ಬಿಡ್ತಾರೆ. ಅದರಿಂದ ಮಕ್ಕಳಿಗೆ ಎಷ್ಟು ಓದ್ತಾರಷ್ಟು ಮಾಡಲಿ, ಬಲವಂತ ಮಾಡಬೇಡಿ. ಬ್ರಾಹ್ಮಿ ಪತ್ರ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಒಂದೆಲಗ ಅಂತ ಮಾರ್ಕೆಟಲ್ಲಿ, ತರಕಾರಿ ಅಂಗಡಿಗಳಲ್ಲಿ, ಸೊಪ್ಪು ಮಾರೋರಲ್ಲಿ ಒಂದೆಲಗ. ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ದಿನ ಬೆಳಗ್ಗೆ 2 ಕೊಡಿ
ಮಗು 4 ವರ್ಷದ ಮಗು ಒಂದು ಹಾಲಿಗೆ ಬಾದಾಮಿ ಹಾಕ್ಕೊಡಿ, ಬಾದಾಮಿ ಗೋಡಂಬಿ ಖರ್ಜೂರ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಅದೇ ಟಾನಿಕ್ ಥರ ವರ್ಕ್ ಆಗಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೀವು ಹೇಳ್ತಾ ಇರೋ ಮಂತ್ರನ ಕಂಟಿನ್ಯೂ ಮಾಡಿಸಿ ಹೇಳಿಸಿ. ಅದ್ರ ಬಗ್ಗೆ ತುಂಬ ಒತ್ತಡ ಕೊಡಬಾರ್ದು ಮಕ್ಕಳಿಗೆ. ಸಾಕಷ್ಟು ಮಕ್ಕಳಿಗೆ ಒತ್ತಡ ಕೊಟ್ಟು 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 ಬೇಗ ಮೆಚೂರ್ಡ್ ಆಗಿಬಿಡ್ತಾರೆ ಟೆನ್ಷನ್ಗೆ, ಮತ್ತು ಬೇಗ ತಲೆ ಕೂದಲು ಉದ್ರೋಗುತ್ತೆ, ಮತ್ತು ಭಯ ಭೀತಿ ಉಂಟಾಗುತ್ತೆ. ಮಕ್ಕಳು ವಿದ್ಯಾವಂತರಾಗೋದು ಕಮ್ಮಿ ಆಗಿಬಿಡ್ತಾರೆ. ಅದನ್ನು ಅವರು ಬುದ್ಧಿ ಬರೋವರೆಗೂ ಚೆನ್ನಾಗಿ ನಾವು ಬಲವಂತ ಮಾಡಬಾರ್ದು ಅಂತ ನನ್ನ ಒಂದು ಸಜೆಷನ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರೂಜಿಯವರ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಶೈಲಾ ಅಂತ ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೈಲಾ. ನಮಸ್ಕಾರ ಮೇಡಮ್, ಗುರೂಜಿ ಹತ್ರ ಮಾತಾಡ್ಬೇಕು ಮೇಡಮ್. ಸರಿಮಾ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಗುರೂಜಿ. ಹೇಳಿ ಗುರೂಜಿ. ಇದು ಮನೆಯಲ್ಲಿ ನಮ್ಗೆ ತುಂಬಾ ಸಮಸ್ಯೆ ಇದೆ ಗುರೂಜಿ. ಮನೆಯಲ್ಲಿ ಜಗಳ ಯಾವಾಗ್ಲೂ, ನಮ್ಗೆ ಗಂಡ ಹೆಂಡತಿಗೆ ಆಗ್ ಬರಲ್ಲ, ಮಕ್ಕಳಿಗೂನು ಯಾವಾಗಿದ್ರು ಸಿಟ್ಟು 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 ಅವ್ರಿಗೆ. ಮತ್ತೆ ಗುರೂಜಿ, ಇನ್ನೊಂದು ಮನೆ ಮುಂದೆ ಯಾರೋ ತಂದು ಒಂದು ಮಡಿಕೆ, ಅದರಲ್ಲಿ ನಿಂಬೆ ಹಣ್ಣು ನಮ್ದು ನಮ್ಮ ಅಪ್ಪ ಅಮ್ಮದು ನಮ್ಮ ಮಕ್ಕಳದೆಲ್ಲ ಹೆಸರಾಗಿ ಬರ್ದು ಅದರಲ್ಲಿ ಇಟ್ಬಿಟ್ಟು ಹೋಗಿದ್ರು ಗುರೂಜಿ. ಅದರಿಂದ ಏನೋ ಸಮಸ್ಯೆ ಏನೋ ಗೊತ್ತಿಲ್ಲ ಗುರೂಜಿ. ಯಾವಾಗ ನೋಡ್ರಿ ಜಗಳ, ನಮ್ಮನ್ನ ಕಂಡ್ರೆ ಆಗ್ತಾ ಇಲ್ಲ ನಮ್ಮ ಯಜಮಾನ್ರಿಗೆ. ಓಕೆ, ನಾನು ಇದ್ರ ಬಗ್ಗೆ ಒಂದು ಒಳ್ಳೆ ಎಪಿಸೋಡ್ ಮಾಡ್ತೀನಮ್ಮ. ಗುರುವಾರ ದಿವಸ 14ನೇ ತಾರೀಕು ಗುರುವಾರ ಬೆಳಗ್ಗೆ ಕೂತ್ಕೊಂಡು ನೋಡಿ, ಈ ಸಮಸ್ಯೆಗೆ ನಾನು ಪರಿಹಾರ ಹೇಳ್ತೀನಿ. ಆ ಒಂದು ಅಷ್ಟಭೈರವರ ದೀಪಚಕ್ರ ಆರಾಧನೆ ಅಂತ ಹೇಳಿ ಒಂದು ಪರಿಹಾರ ಇದಕ್ಕೆ. ಈ ಮಡಿಕೆ ನಿಂಬೆಹಣ್ಣು ಹೆಸರೆಲ್ಲ ಬರೆದಿಟ್ಬಿಟ್ರು, ಗೋತ್ರ ನಕ್ಷತ್ರ ಎಲ್ಲ ಬರೆದಿಟ್ಬಿಟ್ಟು ಮಾಡಿಬಿಡ್ತಾರೆ. ಅದಕ್ಕೆ ಆ ಥರದ್ದು ದೋಷಕ್ಕೆ ನಾನು ಗುರುವಾರ ದಿವಸ 14ನೇ ತಾರೀಕು ನಿಮಗೋಸ್ಕರ ಒಂದು ಎಪಿಸೋಡ್ ಮಾಡ್ತೀನಿ, ಖಂಡಿತ ನೋಡಿ. ಅಲ್ಲಿವ್ರಿಗೆ ಏನೂ ಆಗಲ್ಲ, ಗಾಬರಿ ಆಗಿಬಿಡಿ, ಚೆನ್ನಾಗಿರಿ, ನಗ್ನಗ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಲಕ್ಷ್ಮಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿಮಾ, ಗುರೂಜಿ ಇದ್ದಾರೆ, ಮಾತನಾಡಿ. ಸರಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರೂಜಿ. ನಮಸ್ತೆ ಗುರೂಜಿ, ಉಚ್ಚಾಟನ ಪ್ರಯೋಗದ ಬಗ್ಗೆ ಹೇಳಿದ್ದಲ್ಲ, ಅದು ಬರೀ ಅದು ಯಂತ್ರ ಮಾಡಿ ಮನೆ ಮೇಲೆ ಹಾಕಕ್ ಹೇಳಿದ್ರಲ್ಲ ಗುರೂಜಿ, ಅದು ಹಾಕಕ್ ಆಗಿಲ್ಲ ಅಂತಂದ್ರೆ ಬರೀ ಮಂತ್ರ ಮಾಡಿ ಹೇಳ್ಕೊಂಬೋದ ಅಂತ ಗುರೂಜಿ. ಮಂತ್ರ ಓಕೆ, ತಂತ್ರ ಮಾಡಲೇಬೇಕು, ನೀವು ಅದನ್ನು ಹಾಕ್ಲೇಬೇಕು. ಉಚ್ಚಾಟನೆ ಪ್ರಯೋಗ ಅದು ಮಾಡಿದಾಗಲೇ ಅವ್ನು ಉಚ್ಚಾಟನೆ ಆಗೋದು. ಅದ್ರ ಪವರು ನಿಂಬೆಣ್ಣಲ್ಲಿ ಉಚ್ಚಾಟನೆ ಮಾಡ್ತಿರೋ, ತೆಂಗಿನಕಾಯಲ್ಲೋ ಅಥವಾ ಯಾವುದ್ರಲ್ಲಿ ಮಾಡ್ತಿರೋ ನೀವು ಉಚ್ಚಾಟನೆ, ಅದು ಹಾಕಿದಾಗ ಅದು ಅವ್ರ ಮನೆಯಲ್ಲೇ ಯಾವ ಜಾಗದಲ್ಲಿ ಹಾಕಿರ್ತಾರೋ ಆ ಜಾಗದಿಂದ ಅವ್ನಿಗೆ ಮನಸ್ಸು ಸಕ್ ಮಾಡಿ ಇಲ್ಲಿಂದ ಹೊಟ್ಟೋಗ್ಬೇಕು, ಇಲ್ಲಿ ಜಾಗ ಬಿಟ್ಟು ಹೊಟ್ಟೋಗ್ಬೇಕು ಅನ್ನೋ ಬಂದ್ಬಿಡುತ್ತೆ. ಅದರಿಂದ ಅದು ಮಾಡಲೇಬೇಕು. ಮಂತ್ರ ಸಾಫ್ಟ್ವೇರು, ತಂತ್ರ ಹಾರ್ಡ್ವೇರ್. ಅದಕ್ಕೆ ಆ ತಂತ್ರಕ್ಕೆ ಸಾಫ್ಟ್ವೇರ್ ವರ್ಕ್ ಆಗಬೇಕು ಅಂದರೆ ಮಂತ್ರ ಹೇಳಲೇಬೇಕು. ನೀವು ಮಾಡಿ, ಖಂಡಿತ ಉಚ್ಚಾಟನೆ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಹಾದೇವ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಒಂದ್ ಸ್ವಲ್ಪ ಗುರುಜಿ ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ, ಯಾವರಿಂದ ಕರೆ ಮಾಡ್ತೀರಿ ತಾವು? ಬೆಳಗಾವಿಂದ ಮಾತಾಡಿಸ್ತು ಗುರುಜಿ. ಹೇಳಿ ಮಹಾದೇವ್, ಬಹಳ ಸಂತೋಷ, ಹೇಳಿ. ಮೈಯೆಲ್ಲ ಓಡಾಡ್ದಂಗ ಆಗುತ್ತೆ, ಹೃದಯ ಬಡ್ದಂಗ, ಮೈಯೆಲ್ಲ ಓಡಾಡೋದು ಬಡ್ದಂಗ ಆಗುತ್ತೆ. ಸ್ವಲ್ಪ ಸರಿಯಾಗಿ ಹೇಳಿ, ಏನು ಹೇಳಿದ್ರಿ ನೀವು? ಮೈಯಲ್ಲಿ ವೈಬ್ರೇಟಿಂಗ್ ಆಗುತ್ತೆ ಗುರುಜಿ. ವೈಬ್ರೇಷನ್ ಆಗತ್ತಾ? ಹ್ಞೂ ರೀ. ಅರ್ಧಂಗ ಆಗತ್ತೆ. ಅರ್ಧಂಗ ಆಗೋದು, ಟಕ್ ಬಡ್ದಂಗ ಆಗೋದು, ಒಟ್ಟ ಓದಕ್ ಆಗಲ್ಲ, ಮತ್ತೆ ಯಾವುದು ಒಳ್ಳೆ ಕೆಲ್ಸಗಳಾಗಲ್ಲ. ಓಕೆ, ನಿಮಗೆ ನೀವು ಬಹುಶಃ ನೀವು ನಾಳೆ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನಾನು ಈ ತೊಂದರೆಗೆ ಒಂದು ಒಳ್ಳೆ ಅಷ್ಟಶಕ್ತಿದು ದೀಪಚಕ್ರ ಆರಾಧನೆ ಹೇಳ್ತೀನಿ. ಈ ಸಮಸ್ಯೆಗೆ ಸಮಸ್ಯೆಗೆ ನೀವು ಬರೀ ಓಡಾಡ್ದಂಗಾಗತ್ತೆ, ವೈಬ್ರೇಷನ್ ಆಗುತ್ತೆ. ಇದು ಇನ್ನೂ ಜಾಸ್ತಿ ಸಿಂಪ್ಟಮ್ಸ್ ಇರುತ್ತೆ. ಅದಕ್ಕೆ ನೀವು ನಾಳೆ ನೋಡಿ, ನಾಳೆ ನಿಮಗೋಸ್ಕರ ಒಂದು ಎಪಿಸೋಡ್ ಮಾಡ್ತೀನಿ. ಅದೇ ಥರ ಫಾಲೋ ಮಾಡಿ, 2 ದಿನದಲ್ಲಿ ನಿಮಗೆ ಈ ಸಮಸ್ಯೆಯಿಂದ ಬಿಡುಗಡೆ ಆಗಿಬಿಡ್ತೀರಾ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಶೈಲಾ ಅಂತ ಪುಣೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೈಲಾ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕು ಮೇಡಮ್. ಸರಿಮಾ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ನಮಸ್ತೆ. ನಮಸ್ತೆ ಗುರೂಜಿ. ನಮ್ಮ ಮಗ 18 ವರ್ಷದ ಮಗ ಇದ್ದಾನ್ರಿ, ಒತ್ತ ಮಾತೆ ಕೇಳಲ್ಲ, ಏನ್ ಅನುಷ್ಠಾನ ಮಾಡ್ಬೇಕು? ಏನು ನೀವು ಸರಿಯಾಗಿ ಹೇಳಿ. 18 ವರ್ಷದ ಮಗ ಇದ್ದಾನ್ರಿ. ಮಗ ಇದ್ದಾನ್ರಿ, ಅವ ಒಂದು ಮಾತೆ ಕೇಳಲ್ರಿ. ಒಟ್ಟ ಒಂದ್ ಯಾವ್ದು ಹೇಳಿದಕ್ಕೂ ಹೂನಲ್ಲ, ಇದು ಮಾಡಲ್ಲ. ಏನ್ ಅನುಷ್ಠಾನ ಮಾಡ್ಬೇಕು ಅನ್ನೋದು ಒಟ್ಟ ತಿಳಿವಲ್ರಿ.
ಇದು ಅದೇ ಚಂಡಭೈರವ ಅಂತ ಒಂದು ದೇವರಿದ್ದಾರೆ. ಆ ದೇವರಿಗೆ ಚಂಡಭೈರವನಿಗೆ ದಿನ ಮನೆಯಲ್ಲಿ ಅವ್ರು ಧ್ಯಾನ ಜಪ ಮಾಡಿದ್ರೆ ಈ ಮೊಂಡತನ, ಹಠವಾದಿ, ತಿರುಗಿ ಮಾತಾಡೋದು, ಎದುರಿಸೋದು, ಭಯಭೀತಿನ ಉಂಟು ಮಾಡುವಂಥದ್ದು ಏನಾದ್ರು ಮಕ್ಕಳು ಕಂಡು ಬಂದಾಗ ಚಂಡಭೈರವ ಅಂಥೇಳಿ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಬಹುಶಃ ನೀವು ಏನು ಗುರುಜಿ ಶಿಕ್ಷಣ ಅವ್ರದ್ದು ಅರ್ಧನ ಆಗ್ಲಾಗ್ತೈತ್ರಿ ಸರ್. ಹೋಗ್ತಾಗ ಒಲ್ಲೆ ಅಂತಾನ, ಒಟ್ಟ ಶಿಕ್ಷಣಕ್ಕೆ ಒಲ್ಲೆ ಅಂತಾನ, ಮನಾರ್ ಹುಷಾರಿದ್ದಾನ. ಅದೇ ವಿದ್ಯಾಭಂಗ ಯೋಗ ಇರ್ಬೋದು ಜಾತಕದಲ್ಲಿ, ಅದಕ್ಕೆ ಅವನು ಸರಿಯಾಗಿ ಓದೋಕ್ಕಾಗ್ತಿಲ್ಲ ಅಂತ. ಅದು ನೀವು ಒಂದ್ಸಲ ನೋಡಬೇಕು. ನಾನು ಈ ಸಮಸ್ಯೆಗೆ ಗುರುವಾರ ದಿವಸ ನೀವು ಒಂದು ಎಪಿಸೋಡ್ ಮಾಡ್ತೀನಿ ನೋಡಿ, ನಿಮ್ಮ ಮಗನಿಗೋಸ್ಕರ. ಗುರುವಾರ ದಿವಸ ನೋಡಿ 14ನೇ ತಾರೀಕಿಗೆ ಒಂದು ಎಪಿಸೋಡ್ ಮಾಡ್ತೀನಿ. ಅದನ್ನು ಫಾಲೋ ಮಾಡಿ, ಚಂಡಭೈರವ ಆರಾಧನೆ ಮಾಡಿ, ಇದೆಲ್ಲ ದೋಷ ನಿವಾರಣೆ ಚೆನ್ನಾಗಿ ಆಗ್ತಾನೆ. ಧನ್ಯವಾದಗಳು ಶೈಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಲಕ್ಷ್ಮಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತನಾಡಿಮಾ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಗುರುಜಿ, ನಿಮ್ದು ಪ್ರೋಗ್ರಾಮ್ ಎಲ್ಲ ದಿನ ನೋಡ್ತಾ ಇರ್ತೀವಿ ಗುರುಜಿ. ಆಮೇಲೆ ಶುಗರ್ಗೆ ನೀವು ಹೇಳಿದ್ದು ಮುದ್ರೆ ಮಾಡ್ತಾ ಇರೋದ್ರಿಂದ ಕಂಟ್ರೋಲ್ ಅಲ್ಲಿ ಇದೆ ಗುರುಜಿ. ಓಹ್, ಬಹಳ ಸಂತೋಷ. ಓಕೆ. ಮತ್ತೆ ನೀವು ಇನ್ನು ಟಿಪ್ಸ್ ಕೊಟ್ಟಿದ್ದೆಲ್ಲ ಮಾಡ್ತಾ ಇದ್ದೀನಿ ಗುರುಜಿ, ಎಲ್ಲ ಒಳ್ಳೇದಾಗ್ತಾ ಇದೆ. ಮತ್ತೆ ನಮ್ಮ ಮಗಳ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಮಗಳ? ಹೌದು ಗುರುಜಿ. ಮಗನೋ ಮಗಳೋ? ಮಗಳು ಗುರುಜಿ. ಹೇಳಿ, ಎಷ್ಟು ಏಜ್ ಮಗಳಿಗೆ? ಇವಾಗ 27 ವರ್ಷ ಗುರುಜಿ. ಜೂನ್ 1 ಬಂದ್ರೆ 28ಕ್ಕೆ ಬೀಳುತ್ತೆ. 27 ತುಂಬಾ ಲೇಟ್ ಆಯ್ತಲ್ವಾ? ಇಷ್ಟೊತ್ತಿಗೆ ಮದ್ವೆ ಆಗ್ಬೇಕು ಹೆಣ್ಮಕ್ಳಿಗೆ, 27 ತನಕ ಇಟ್ಕೋಬಾರ್ದು. ಇಲ್ಲ ಗುರುಜಿ, ನಾವು 50 ಹುಡುಗರಾಯ್ತು ಬಂದು ನೋಡ್ಕೊಂಡು ಹೋಗ್ತಾ ಇರೋದು, ಇವಳು ಒಪ್ತಾನೆ ಇಲ್ಲ ಗುರುಜಿ. ಬಹುಶಃ ನಿಮ್ಮ ಮಗಳು ಏನ್ ಕೆಲಸ ಮಾಡ್ತಾರೆ, ಏನ್ ಓದಿದ್ದಾರೆ? ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ, BCom ಮಾಡಿದ್ದಾರೆ ಗುರುಜಿ. ಓಕೆ, ಟೀಚರ್ ಆಗಿದ್ದಾರಾ? ಹೌದು ಗುರುಜಿ. ಓಕೆ. ಸೊ 27 ವರ್ಷ ಮದುವೆ ಆಗಿದೆ, 50 ಜನ ಗಂಡು ಹುಡುಗರು ಬಂದು ನೋಡಿದ್ರು ಮದುವೆ ಆಗಿಲ್ಲ ಅಂದ್ರೆ ಬಹುಶಃ ಸರ್ಪದೋಷ ಇರ್ತದೆ ಜಾತಕದಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು? ಅದು ಮಾಡಿಸಿದ್ವಿ ಗುರುಜಿ, ಸುಬ್ರಹ್ಮಣ್ಯಗೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ. ಯಾರು ಹೇಳಿದ್ರ? ಜಾತಕ ನೋಡಿ ಹೇಳಿದ್ರ ಸರ್ಪದೋಷ ಇದೆ ಅಂತ? ಹೌದು ಗುರುಜಿ, ಹೌದು. ಮತ್ತೆ ಒಂದು 3 ಕಡೆ ಅವ್ರಿಗೆ 28 ವರ್ಷಕ್ಕೆ ಮದ್ವೆ ಆಗೋದು ಅಂತಾನು ಹೇಳಿದ್ರು. ಅದಕ್ಕೆ ನಾವು ನೋಡ್ತಾನೆ ಇದೀವಿ, ಅಂದ್ರೆ ಸೆಟ್ ಆಗ್ತಾನೆ ಇಲ್ಲ ಗುರುಜಿ. ಮಾಡಿ, ಈಗ ನಾನು ಹೇಳೋ ಒಂದು ಮಂತ್ರ ಪ್ರಯೋಗ ಮಾಡಿ. ಮತ್ತೆ ನೋಡಿ, ಈ ಸರ್ಪಶಿರ ಮುದ್ರಾ ಅಂತ ಈ ಹಾವಿನ ಹೆಡೆ ಥರ 2 ಹಸ್ತದಲ್ಲಿ ಇಟ್ಕೊಳಕ್ಕೆ ಹೇಳಿ. ಇಟ್ಕೊಂಡು ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ, ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ಈ ಮುದ್ರೆ ಧಾರಣೆ ಮಾಡಿದ್ರೆ ಬೇಗ ಕಲ್ಯಾಣ ಪ್ರಾಪ್ತಿ ಆಗ್ತದೆ. ಈ ಮುದ್ರೆ ಮಾಡೋಕ್ಕಾಗಲ್ಲ ಅಂದರೆ ಹುತ್ತಕ್ಕೆ ಹೋಗಿ ಪೂಜೆ ಮಾಡಬೇಕು. ಹುತ್ತಕ್ಕೆ ಹೋಗಿ ಪೂಜೆ ಮಾಡಿಬಿಟ್ಟು ಈ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. ಈ ಮುದ್ರೆ ಬದಲು ಹುತ್ತಕ್ಕೆ ಪೂಜೆ ಮಾಡಬೇಕು. ಇಲ್ಲ ಹುತ್ತಕ್ಕೆ ಹೋಗಿ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ಇದೇ ಮುದ್ರೆ ಮನೇಲಿ ಇಟ್ಕೊಂಡು ಹಿಂಗಿಟ್ಕೊಂಡು ಅಥವಾ ಹೀಗಿಟ್ಕೊಂಡು ಯಾಗೋ ಇಟ್ಕೊಂಡು ಜಪ ಮಾಡಿದ್ರೆ ಬೇಗ ಮದುವೆ ಆಗುತ್ತೆ. ಇದು ಸರ್ಪ ದೋಷಕ್ಕೆ ಶಾಂತಿ ಮಂತ್ರ, ಅನಂತಕಾಲ ಸರ್ಪ ಮಂತ್ರ. ಇದನ್ನು ಮಾಡಕ್ಕೆ ಕೇಳಿ ಖಂಡಿತ ಒಳ್ಳೆಯದಾಗತ್ತೆ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನಾ ಮೇಡಮ್? ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ನಾಗರಾಜ್ ಅವರೇ, ಹೇಳಿ. ಗುರುಗಳ ಶರಣು. ಹೇಳಿ. ನಾವು ಇಲ್ಲಿ ನಿಮ್ ನೇರ ಭೇಟಿಗೆ ಅಂತ ಸಂಪರ್ಕಕ್ಕೆ ಇದ್ ಮಾಡುದು, ಆದ್ರೆ ಅವ್ರು ಜೂನ್ ತಕ್ಕ ಡೇಟೇ ಇಲ್ಲ ಅಂತ ಅಂದ್ರು. ಅಷ್ಟೊತ್ತಿಗೆ ನಾನು ಸತ್ತೇ ಹೋಗ್ಬಿಟ್ರೆ ಏನು ಅಂತ ಸುಮ್ಮನೆ ಕೇಳಿದೆ. ಅಷ್ಟು ಕಷ್ಟ ಇದೆ ಗುರುಜಿ. ಏನಾಗಲ್ಲ, ಧೈರ್ಯವಾಗಿರಿ. ಏನ್ ಸಮಸ್ಯೆ ಹೇಳಿ? ಏನ್ ಸಮಸ್ಯೆ ಅಂತ ಹೇಳೋಣ ಗುರುಜಿ, ಎಲ್ಲಾ ವಿಷಯದಲ್ಲೂ ಫೇಲ್ ಆಗಿರ್ತೀವಿ. ವ್ಯವಹಾರಗಳಂತೂ ಮಾಡಿದ್ರೆ ದೊಡ್ಡ ಇದು ಕೊರಟೋಗ್ತೈತೆ, ಇದ್ದಕ್ಕಿದ್ದಂಗೆ ಬಿದ್ದೋಗ್ತೈತೆ. ಇದೇ ನಡೀತಾ ಇದೆ. ನನ್ಗೆ ಒಂದ್ ಸಮಸ್ಯೆ ಆದ್ರೆ ಸುಮ್ಮನೆ ಟಿವಿನಲ್ಲಿ ಹೇಳ್ಬಿಡ್ತಿದ್ದೆ, ಒಂದು 100 ಸಮಸ್ಯೆನ ಹೆಂಗೆ ಹೇಳೋದು ಅಂತ. ಆದ್ರೂ ಈಗ ತುಂಬಾ ತೊಂದರೆ ಐತೆ ಗುರುಜಿ. ಯಾರೋ ಕೇಳಿದ್ರು ನಡೆದಿದೆ ಪ್ರಯೋಗ ಅಂತಾರೆ. ಎಲ್ಲ ಮದುವೆಗಿದೆ, ಎಲ್ಲ ಫೇಲ್ ಆಗೋಗಿದೆ. ಈಗಾಗಲೇ ನಂಗೆ 62 ವರ್ಷ. ಇದ್ದಿದ್ರಲ್ಲಿ ಏನೋ ಒಂದ್ ಸ್ವಲ್ಪ ಆರೋಗ್ಯ ಇದೆ. ಗುರುಗಳನ್ನ ನಾನು ಜಾಸ್ತಿ ನಂಬೋದು ದೇವ್ರಿಗೆ. ನಾನು ಈಗ ಶಿವಕುಮಾರ ಸ್ವಾಮಿಗಳು, ಸಾಯಿಬಾಬಾ, ಈ ತರ ಏನು ಗೆಟನ್ ಆಗ್ತಿರ್ತೀವಿ, ಇದಕ್ಕಿದ್ದಾಗಿಲ್ಲ ಗುರುತೀನಿ. ಆದ್ರೆ ನೋಡಿದ ಜನಕ್ಕೆ ನನ್ನಂತ ಸುಖ ಇಲ್ಲ ಅಂತಾನೆ ಅನ್ನೋದು. ನಾನು ಕಷ್ಟ ಹೇಳ್ತಿರೋದು ಗುರುಜಿ. ಸಾಯ್ಬಾರ್ದು,
ಮುಂದಿನ ಜನ್ಮ ಅನ್ನೋದ್ರಲ್ಲಿ ಇದ್ರೆ ಅದ್ರಲ್ಲಿ ಒಳ್ಳೆ ಜೀವನ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಖಂಡಿತ ಸಾಯಲ್ಲ ರೀ ನಾನು ಪಟ್ಟಿರೋ ಕಷ್ಟಕ್ಕೆ. ಎಲ್ಲರೂ ಹೇಳ್ತಾರೆ ನಡೆದಿದೆ ಅಂತ, ಎಷ್ಟೆಷ್ಟೋ ಎಲ್ಲಾ ಕಡೆನೂ ಇದ್ ಮಾಡ್ದು. ಒಬ್ರು ಯಾರೋ ತಗೊಂಬಂದು ಮನೆ ಬಾಕ್ಲಿಗೆ ಅಂದಿ ಉಣಿಸಿದ್ರು. ಏನ್ ಮಾಡೋದು ಗುರುಜಿ ನಾನು? ಬಹುಶಃ ನೀವು ನಾಳೆಯಿಂದ ನೀವು ಎಪಿಸೋಡ್ ನೋಡಿ, ನಿಮ್ಮದು ಬಹುಶಃ ನಿಮ್ಮಲ್ಲಿ ಸರ್ಪದೋಷ ಇದೆ ಅನಿಸುತ್ತೆ. ಸಂಘರ್ಷ ಜೀವನ ನಿಮ್ದೆಲ್ಲ ಕೇಳ್ತಾರೆ, ನಿಮ್ದು ಎಲ್ಲಾದ್ರೂ ಹೋರಾಟ ಜೀವನ ಎಲ್ಲ ಇದ್ದರೆ ಅದು ಯಾವುದು ದಕ್ಕಿಸ್ಕೊಳ್ಳೋಕ್ಕಾಗಿಲ್ಲ, ಅನುಭವಿಸೋಕ್ಕಾಗ್ತಿಲ್ಲ. ಸಂಘರ್ಷ ಜೀವನ, ಜಾತಕ ಸಬ್ದೋಷ ಇರ್ಬೋದು. ಮಾಟ ಮಂತ್ರ ತಂತ್ರ ಪ್ರಯೋಗ ಆಗಿದೆ ಅಂತ ಇಲ್ಲಿ ಕೂತ್ಕೊಂಡು ನಾನು ಹೇಳೋಕ್ಕಾಗಲ್ಲ, ಅದು ಟೆಸ್ಟಿಂಗ್ ಮಾಡಬೇಕು. ಮಾಟ ಮಂತ್ರ ಆಗಿದೆ ಇಲ್ಲ ಅದಕ್ಕೆ ಟೆಸ್ಟ್ ಮಾಡಬೇಕು. ಅದಕ್ಕೆ ನೀವೊಂದು ಕೆಲಸ ಮಾಡಿ, ನಾಳೆಯಿಂದ ಬರೋ ಎಲ್ಲ ಎಪಿಸೋಡ್ ನೋಡಿ, ಅದ್ರಲ್ಲಿ ಯಾವ್ದಾದ್ರು ಒಂದು ಚಕ್ರ ಆರಾಧನೆ ಮಾಡೋಕ್ಕೆ ಟ್ರೈ ಮಾಡಿ, ಭಾಳ ಚೇತರಿಸ್ಕೊಳ್ತೀರಾ. ಆಗಲಿಲ್ಲ ಅಂದರೆ ನೀವು ಒಂದು ಸಲ ನಾನು ಭೇಟಿ ಮಾಡಿ ಖಂಡಿತ ನಾನು ಸಹಾಯ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಬೆಂಗಳೂರಿನಲ್ಲಿ ಮಾರ್ಚ್ 16 ಹಾಗೆ 17ರಂದು ಅಂಜನ ನೋಡೋದು ಹೇಗೆ, ಜೊತೆಗೆ ನಿಧಿ ಪತ್ತೆ ಹಚ್ಚೋದು ಹೇಗೆ, 2 ವಿಚಾರದ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀರಿ. ಇದರ ವಿಶೇಷತೆ ಏನು? ಜೊತೆಗೆ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢ ಶಿಕ್ಷಣ ಶಾಲೆ ಆರಂಭ ಆಗ್ತಾ ಇದೆ. ಈ ಶಾಲೆಗೆ ಯಾವೆಲ್ಲ ಮಕ್ಕಳು ಜಾಯ್ನ್ ಆಗ್ಬೋದು, ಶಿಕ್ಷಣ ವರ್ಗ ಹೇಗಿರುತ್ತೆ? ನೋಡಿ, ಇದೇ ಶನಿವಾರ 16-17ನೇ ತಾರೀಕು ಬೆಂಗಳೂರಿನಲ್ಲಿ ಅಂಜನ ನೋಡೋದು ಹೇಗೆ, ಮತ್ತು ಎಷ್ಟು ವೆರೈಟಿ ಅಂಜನಗಳಿವೆ, ಮತ್ತು ನಿಧಿ ನಿಕ್ಷೇಪಗಳನ್ನ ಪತ್ತೆ ಹಚ್ಚಬೇಕು ಅಂದರೆ ಅದು ನಿಧಿ ದರ್ಶನ ಹೇಗೆ ಮಾಡೋದು, ಹಾಗೆ ನಿಧಿನ ಅಂಜನ ಇಲ್ಲದೇ ಪತ್ತೆ ಮಾಡೋದು ಒಂದು ಟೆಕ್ನಿಕ್ಸ್ ಇವೆ. ಅಂಜನನೂ ಒಂದು ನಿಧಿ ನೋಡಲಿಕ್ಕೆ, ಅಂಜನ ಇಲ್ಲದೇ ನಿಧಿ ಪತ್ತೆ ಮಾಡೋ ಒಂದು ಭಾಳಷ್ಟು ತಂತ್ರ ವಿದ್ಯೆಗಳಿವೆ. ಅದನ್ನು ನಾನು ಕಲಿಸ್ತಾ ಇದ್ದೀನಿ ಒಂದು. ಮತ್ತು ನಮ್ಮಲ್ಲಿ ಕೆಲವು ಶತ್ರುಗಳು ಈಗ ಇಷ್ಟೊತ್ತು ಕಾಲಲ್ಲಿ ಹೇಳ್ತಾರೆ, ಯಾರೋ ತಂದು ಇಟ್ಬಿಡ್ತಾರೆ, ಮಡಕೆ ಕುಡಿಕೆ ಮನೆ ಮುಂದೆ ಹಾಕ್ತಾರೆ, ನಮ್ಮ ಹೆಸರೆಲ್ಲ ಬರೆದ್ಬಿಟ್ಟು ಬರೋ ಇಟ್ಟು ರಕ್ತ ಎಲ್ಲ ಚೆಲ್ತಾರೆ, ಹಾಗೆ ಯಾರು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂಥದ್ದನ್ನೆಲ್ಲ ಅಂಜನದಲ್ಲಿ ನೋಡಿ ಪತ್ತೆ ಹಚ್ಬಿಡ್ಬೋದು. ಅದರಿಂದ ಶತ್ರುಬಾಧೆ, ಕಳೆದೋದ ವಸ್ತುಗಳು, ಇದನ್ನೆಲ್ಲ ನಾವು ಅಂಜನದಲ್ಲಿ ಪತ್ತೆ ಹಚ್ಬೋದು. ಅದರಿಂದ ಈ 2 ದಿನದಲ್ಲಿ ನಾನು ಅಂಜನ ಮತ್ತು ದರ್ಪಣ ನಿಧಿ ದರ್ಶನ, ಅಂಜನ ದರ್ಪಣ ನಿಧಿ ದರ್ಶನ 2 ಕೋರ್ಸನ್ನು 2 ದಿನದಲ್ಲಿ ನಾನು ಈ ಶನಿವಾರ ಭಾನುವಾರ ಮಾಡ್ತಾಯಿದ್ದೀನಿ. 16-17 ಶಾಸ್ತ್ರೋಕ್ತವಾಗಿ ದೀಕ್ಷೆ ಮುಖೇನ. ಇನ್ನೊಂದು ನಾವು ಹೊಸಪೇಟೆಯಲ್ಲಿ, ಅಂದರೆ ಬಳ್ಳಾರಿ ಮತ್ತು ಹಂಪೆ ಮಧ್ಯೆ ಹೊಸಪೇಟೆ ಇದೆ, ಅಲ್ಲಿ ಬಾಲಕರಿಗೆ 8, 9, 10ನೇ ಕ್ಲಾಸ್ ಉಚಿತವಾಗಿ ನಾವು ಕನ್ನಡ ಮಾಧ್ಯಮದಲ್ಲಿ ಸ್ಕೂಲ್ ನಡೆಸ್ತಾ ಇದ್ದೀವಿ. ಜೂನ್ 1ನೇ ತಾರೀಕಿಂದ ಆ ಮಕ್ಕಳಿಗೆ ನಾವು ಫ್ರೀಯಾಗಿ ಹಾಸ್ಟೆಲ್ ಕೊಡ್ತೀವಿ. ಊಟ ತಿಂಡಿ ಕೊಟ್ಟು, ಯೂನಿಫಾರ್ಮ್ ಕೊಟ್ಟು, ಪುಸ್ತಕ ಕೊಟ್ಟು, ಫ್ರೀಯಾಗಿ ಕ್ಲಾಸಸ್ ಮಾಡಿ, ಅಂದರೆ ಫೀಸ್ ಇಲ್ದೇ ಉಚಿತವಾಗಿ, ಎಲ್ಲವೂ ಉಚಿತ. 8, 9, 10ನೇ ಕ್ಲಾಸ್ ಮಾತ್ರ ಗಂಡು ಮಕ್ಕಳಿಗೆ ಈ ವರ್ಷ ಜೂನ್ 1ರಿಂದ ನಾವು ಫ್ರೀಯಾಗಿ ಕ್ಲಾಸ್ ಮಾಡ್ತಾಯಿದ್ದೀವಿ. ಆ ಜೊತೆ ಮಕ್ಕಳಿಗೆ ನಾವು ಟೆಕ್ನಿಕಲ್ ಕೋರ್ಸ್ ಕೂಡ ಹೇಳ್ಕೊಡ್ತಾ ಇದ್ದೀವಿ. ಏನು ಕಂಪ್ಯೂಟರ್ ಸೈನ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥದ್ದು 8ನೇ ಕ್ಲಾಸಿಂದನೇ 10ನೇ ಕ್ಲಾಸ್ವರೆಗೂ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಸ್ಪಿರಿಚುವಲ್ ಕೋರ್ಸಸ್ ಕೂಡ ಸಾಟರ್ಡೆ ಸಂಡೇಸು, ಯೋಗ ಅಂತೆ, ಇದ್ರ ಬಗ್ಗೆ ಹಲವಾರು ಮಕ್ಕಳಲ್ಲಿ ಈಗಲೇ ವಯಸ್ಸಿನಲ್ಲಿ 8, 9, 10 ಪ್ರೌಢಾವಸ್ಥೆಯಲ್ಲೇ ಅವರಿಗೆ ಸಾಕಷ್ಟು ಸ್ಪಿರಿಚುವಲ್ಲು ಎನರ್ಜಿ, ಸೋಷಿಯಲ್ ಲೈಫ್ ಎನರ್ಜಿನೂ ಕೂಡ ನಾವು ಕಲಿಸ್ಕೊಟ್ಬಿಟ್ರೆ, ಇಂಜೆಕ್ಟ್ ಮಾಡಿದ್ರೆ PUC ಮತ್ತು ಸೆಕೆಂಡ್ PUC ಅವರು ಈ ಡ್ರಗ್ಸ್ ತಗೊಳ್ಳೋದು, ಕುಡಿಯೋದು, ಸೇದೋಕ್ಕೆ ಅದಕ್ಕೆ ಅಡಿಕ್ಟ್ ಆಗೋದಿಲ್ಲ. ಅದರಿಂದ ಮಕ್ಕಳಿಗೆ ಈ ಒಂದು ಎಜುಕೇಷನ್ ಸಿಸ್ಟಮ್ನಲ್ಲಿ ನಾವು ಟೆಕ್ನಿಕಲ್ ಕೋರ್ಸು ಮತ್ತು ಗೌರ್ಮೆಂಟ್ ಸಿಲೆಬಸ್ ಪ್ರಕಾರ 8, 9, 10ಕ್ಕೆ ಹಾಗೂ ಸ್ಪಿರಿಚುವಲ್ ಕೋರ್ಸಸ್ ಕೂಡ ನಾವು ಇಲ್ಲಿ ಉಚಿತವಾಗಿ ಎಲ್ಲವೂ ಫ್ರೀ ಇದನ್ನು ಕಲಿಸ್ತಾ ಇದ್ದೀವಿ. ಮತ್ತು ಈ ಮಕ್ಕಳಿಗೆ ಟೀಚ್ ಮಾಡಬೇಕು, ನಮಗೆ ಟೀಚರ್ಸ್ ಬೇಕು. BSc BEd ಮಾಡಿರುವಂಥವ್ರು, ಹಿಸ್ಟ್ರಿ, ಸೈನ್ಸು, ಮ್ಯಾಥಮೆಟಿಕ್ಸು, ಕನ್ನಡ, ಇಂಗ್ಲೀಷ್, ಹಿಂದಿ ಹೇಳ್ಕೊಡುವಂಥ ಯಾರಾದರೂ ಟೀಚರ್ಸು ಸಿಕ್ಕಿದ್ರೆ ನಾವು ಅವ್ರಿಗೆ ಸ್ಯಾಲ್ರಿ ಕೊಟ್ಟು, ಉಳ್ಕೊಳ್ಳೋಕ್ಕೂ ಜಾಗ ಕೊಟ್ಟು, ಅಲ್ಲೇ ಅವರು ಊಟ ತಿಂಡಿ ಮಾಡಿಕೊಂಡು ಮಕ್ಕಳ ಜೊತೆ ಪಾಠ ಮಾಡ್ಕೊಂಡು ಇರುವಂಥ ಅವಕಾಶ ಕೂಡ ಇದೆ. ಅದರಿಂದ ಆಸಕ್ತಿ ಇರುವಂಥವರು ಟೀಚರ್ಸು ಕೂಡ ಅಪ್ಲೈ ಮಾಡ್ಬೋದು. ನಮ್ಮ ಆಫೀಸ್ ನಂಬರ್ ಬೆಳಗ್ಗೆ 9ರಿಂದ 6 ಗಂಟೆ ತನಕ ಇರುತ್ತೆ. ಆಫೀಸಲ್ಲಿ ಕಾಲ್ ತಗೋತಾರೆ, ಅವ್ರಿಗೆ ಭೇಟಿ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ಮತ್ತು ಅಂಜನಾ ಕ್ಲಾಸು 16-17ನೇ ತಾರೀಕು ಬೆಂಗಳೂರಲ್ಲಿ ನಡೀತಾ ಇದೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ನಮ್ಮ ವೀಕ್ಷಕರ ಕಾಲರ್ಸ್ಗಳ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರುಜಿಯವರು ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಮಾರ್ಚ್ 16, 17ರಂದು ನಿಧಿ ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಅಂಜನ ನೋಡೋದು ಹೇಗೆ 2 ವಿಚಾರಗಳ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢ ಶಿಕ್ಷಣ ಶಾಲೆ ಆರಂಭ ಆಗ್ತಾ ಇದೆ. ಈ ಶಾಲೆಗೆ ಮಕ್ಕಳು ಕೂಡ ಜಾಯ್ನ್ ಆಗ್ಬೋದು. ಶಿಕ್ಷಕ ವರ್ಗದ ಅವಶ್ಯಕತೆಯೂ ಕೂಡ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಶಾಲೆಯ ಬಗ್ಗೆ ವಿವರವನ್ನು ಪಡ್ಕೊಳ್ಬಹುದು. ಕ್ಲಾಸ್ಗೆ ಸೇರ್ಕೊಳ್ಳೋರು ಆಸಕ್ತರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.